ಹಾಯ್ ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 24/11/2024 ನಡೆದ ಕೆಸೆಟ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಫೈನಲಿ ಅಥವಾ ಗ್ರೇಸ್ ಅಂಕಗಳನ್ನು ಕೆಇ ವೆಬ್ಸೈಟ್ ಮುಖಾಂತರ ಪ್ರಕಟಿಸಲಾಗಿದ್ದು, ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರಣೆ ಮಾಡುತ್ತಾ ಹೋಗುತ್ತೇನೆ. ಸೊ ಬನ್ನಿ, ಹಾಗಾದರೆ ಫಸ್ಟ್ನೇ ಪೇಪರ್ಗೆ ಸಂಬಂಧಿಸಿದಂತೆ ಜನರಲ್ ಪೇಪರ್. ಮೊದಲನೇದಾಗಿ ಜನರಲ್ ಪೇಪರಲ್ಲಿ ಸೀರೀಸ್ ವೈಸು A1 ಆಗಿರ್ಬೋದು, A2 ಆಗಿರ್ಬೋದು, B1 ಅಥವಾ B2, C1, C2, D1, D2 ಆ ಸೀರೀಸ್ ವೈಸ್ ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆಯ ಕೆಳಗಡೆ ನಂಬರ್ಗಳು ಕೊಟ್ಟಿದ್ದು. ಫಾರ್ ಎಕ್ಸಾಂಪಲ್ A1 ಸೀರೀಸನ್ನು ನೋಡಬೇಕಾದ್ರೆ A1 ಮೂರನೇ ಕ್ವಶನ್ಗೆ ಒಂದು ಗ್ರೇಸ್ ಬಂತಿದೆ. ಆಮೇಲೆ ಎರಡನೇದು ಬಂದುಬಿಟ್ಟು 4ನೇ ಕ್ವಶನ್ ಅಂತ ಇದೆ ನೋಡಿ, ಅಲ್ಲಿ 4ನೇ ಕ್ವಶನ್. ಆ 4ನೇ ಕ್ವಶನ್ಗೆ ಯಾವುದೇ ಗ್ರೇಸ್ ಇರೋದಿಲ್ಲ. ಅಂದರೆ ನೀವು 4ನೇ ಕ್ವಶನ್ಗೆ ನಿಮ್ಮ ಆನ್ಸರ್ ಡಿ ಅಂತ ಹಾಕಿದ್ದಾರೆ ಮಾತ್ರ ಕರೆಕ್ಟ್ ಆಗ್ತದೆ. ಇಲ್ಲಿ ನೋಡು 4 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ A1ಅಲ್ಲಿ 21ನೇ ಕ್ವಶನ್ನಲ್ಲಿ 3 ಅಥವಾ 4 ಇವು ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಆನ್ಸರ್ ಮಾಡಿದ್ದಾಗಿದ್ದರೆ ಅದಕ್ಕೆ ನಿಮ್ಮ ಆನ್ಸರ್ ಬರ್ತಿದೆ. ಅದು ಬಿಟ್ಟು 1 ಅಥವಾ 2 ಕ್ಲಿಕ್ ಮಾಡಿದರೆ ಅದರಲ್ಲಿ ನಿಮ್ಮದು ಯಾವುದೇ ಅಂಕ ಬರುವುದಿಲ್ಲ. ಅದೇ ರೀತಿ A1 ಸೀರೀಸಲ್ಲಿ 43ನೇ ಕ್ವಶನ್ಗೂ ಒಂದು ಗ್ರೇಸ್ ಇದೆ ಮತ್ತು 47ನೇ ಕ್ವಶನ್ಗೂ ಒಂದು ಗ್ರೇಸ್ ಇದೆ. ಸೊ ಒಟ್ಟಾರೆಯಾಗಿ 5 ಕ್ವಶನಲ್ಲಿ 3 ಗ್ರೇಸ್ ಇದ್ದು, ಇನ್ನು ಮಿಕ್ಕಿದ್ದ 2 ಕ್ವಶನದಲ್ಲಿ ನಿಮ್ಮ OMR ಅಲ್ಲಿ ಯಾವುದೇ ಡಿ ಆಗಿರ್ಬೋದು ಅಥವಾ 3 ಅಥವಾ 4 ಆಗಿದ್ದರೆ ಅವು ಕೂಡ ನಿಮಗೆ ಆನ್ಸರ್ ಅಥವಾ ಮಾರ್ಕ್ಸ್ ಬರುವಂಥ ಸಾಧ್ಯತೆ ಇರುತ್ತದೆ. ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಅವರು ಕೊಟ್ಟಿದ್ದು A1 ಆಗಿರ್ಬೋದು, B1 ಆಗಿರ್ಬೋದು, C1 ಅಥವಾ D1 ಇವುಗಳ ಕೆಳಗಡೆ ನಿಮ್ಮ ಕ್ವಶನ್ ನಂಬರ್ ಇದೆ. ಅವುಗಳ ಪ್ರಕಾರ ನೀವು ಗ್ರೇಸ್ ಆಗಿರ್ಬೋದು ಅಥವಾ ನೀವು ಹಾಕಿದಂಥ OMRನಲ್ಲಿ 1, 2 ಅಂತ ಕೊಟ್ಟಿದ್ದಾರೆ. ಅವುಗಳನ್ನು ನೋಡ್ಕೊಂಡ್ರೆ ನಿಮ್ಮ ಆನ್ಸರನ್ನು ನೀವು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ A1 ತಗೊಳ್ತೀನಿ. A1ಅಲ್ಲಿ ನೋಡಿ, A1ಅಲ್ಲಿ 3ನೇ ಕ್ವಶನ್ಗೆ ಆನ್ಸರ್ A ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆ ಏನಂತ ನೀವು ಕನ್ಫ್ಯೂಸ್ ಆಗಬೇಡಿ. ಮತ್ತು 26/11/2024 ಪ್ರಕಟಗೊಂಡ ಕೀ ಉತ್ತರ, ಅವರು ಅವತ್ತು ಕೀ ಉತ್ತರ ತಾತ್ಕಾಲಿಕವಾಗಿ ಅಂತ ಕೊಟ್ಟಂಥ ಕೀ ಉತ್ತರದಲ್ಲಿ A1 ಕ್ವಶನ್ 3ಗೆ ಸಿ ಆನ್ಸರ್ ಅಂತ ಹೇಳಿದ್ರು ಅವತ್ತು. ಬಟ್ ಈಗ ಫೈನಲಿ ಗ್ರೇಸ್ ಅಥವಾ ಆಗಿರ್ಬೋದು ಅಥವಾ ನಿಮ್ಮ ಏನು ಹಾಕಿದ್ರು ಅದನ್ನಂತ ಫೈನಲಿ ಆಗಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ. ಅವತ್ತು 3 ಕೊಟ್ಟಿದ್ದರು. ಸೊ ಈಗ ಫೈನಲಿ ಆಗಿ A1 ಸೀರೀಸಲ್ಲಿ 3ನೇ ಕ್ವಶನ್ಗೆ ಎ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 12ನೇ ಕ್ವಶನ್ಗೆ ಆನ್ಸರ್ ಬಿ ಅಂತ ಹೇಳ್ತಿದ್ದಾರೆ. 22ನೇ ಕ್ವಶನ್ಗೆ ಬಿ ಅಂತ ಆನ್ಸರ್ ಹೇಳ್ತಿದ್ದಾರೆ, ಅಂದರೆ 2ನೇ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ 54ನೇ ಕ್ವಶನ್ಗೆ ಅಲ್ಲಿ ನೋಡಿ, 54ನೇ ಕ್ವಶನ್ಗೆ ಇದು ಕೂಡ A1 ಬಿಟ್ಟು ಅಂದರೆ ಬಿ, ಸಿ ಅಥವಾ ಡಿ 2, 3, 4 ಇವುಗಳಲ್ಲಿ ನೀವು ಯಾವುದೇ ಟಚ್ ಮಾಡಿದರೂ ನಿಮಗೆ 2 ಮಾರ್ಕ್ಸ್ ಖಂಡಿತವಾಗಿ ಬರುತ್ತದೆ. 61ನೇ ಕ್ವಶನ್ ಅದು ಗ್ರೇಸ್ ಇದೆ ಎಲ್ರಿಗೂ. B1, C1, D1, A1 ಎಲ್ರಿಗೂ ಕಾಮನ್ ಆಗಿ ಬರುವಂಥದ್ದು ಗ್ರೇಸ್. ಸೊ A1 ಸೀರೀಸಲ್ಲಿ 64ನೇ ಕ್ವಶನ್ಗೆ ಆನ್ಸರ್ ಸಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ 90ನೇ ಕ್ವಶನ್ಗೆ 1 ಆಗಿರ್ಬೋದು ಅಥವಾ 3 ಅಂದರೆ ಎ ಅಥವಾ ಸಿ ಇವುಗಳಲ್ಲಿ ಯಾವುದೇ ಒಂದು ಟಚ್ ಮಾಡಿದರೂ ನಿಮಗೆ ಆನ್ಸರ್ ಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಂಗ್ಲೀಷ್ ಸಂಬಂಧಿಸಿದಂತೆ ಯಾವುದೇ ಥರ ಜಾಸ್ತಿ ಏನು ಗ್ರೇಸ್ ಆನ್ಸರ್ ಇಲ್ಲ. ಅದರಲ್ಲಿ A1 ಸೀರೀಸ್ ಹಿಡಿದ್ರೆ ಅದು ಒಂದೇ ಗ್ರೇಸ್ ಅಂತ ಹೇಳ್ತಿದ್ದಾರೆ. ಅಂದರೆ 26ಕ್ಕೆ ಪ್ರಕಟಗೊಂಡಂಥ ಈ ಉತ್ತರದಲ್ಲಿ ಆನ್ಸರ್ 2 ಅಂತ ಕೊಟ್ಟಿದ್ರು ಅವರು. ಸೊ ಅದು ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ಇವಾಗ ಫೈನಲಿಯಾಗಿ ತಮ್ಮ ವೆಬ್ಸೈಟ್ನಲ್ಲಿ A1, B1, C1, D1 ಇವು 4 ಸೀರೀಸ್ ಹಿಡ್ಕೊಂಡ್ರು ಎಲ್ರಿಗೂ ಒಂದು ಗ್ರೇಸು
ಅಂಕ ಖಂಡಿತವಾಗಿ ಇದೆ. ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಯಾವುದೇ ಗ್ರೇಸ್ ಇರೋದಿಲ್ಲ. ಇದು A1 ಸೀರೀಸಲ್ಲಿ 44ನೇ ಕ್ವಶನ್ ಹಿಡಿದ್ರೆ ಅಲ್ಲಿ 2 ಅಂತ ಆನ್ಸರ್ ಕೊಟ್ಟಿದ್ದಾರೆ. ಅವರು ಮುಂಚಿತವಾಗಿ 4 ಅಂತ ಕೊಟ್ಟಿದ್ದರು. ಸೊ ಈಗ ಫೈನಲಿಯಾಗಿ 2 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 63ನೇ ಕ್ವಶನ್ಗೆ ಫಸ್ಟ್ಗೆ 1 ಅಂತ ಕೊಟ್ಟಿದ್ದರು. ಸೊ ಈಗ ಫೈನಲಿಯಾಗಿ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಬಿ ಮತ್ತು ಸಿ ಇವು 2 ಉತ್ತರ ಆಗ್ತವೆ. 44ನೇದಕ್ಕೆ 2, 63ನೇದಕ್ಕೆ 3. ಎಕನಾಮಿಕ್ಸ್ ಸಂಬಂಧಿಸಿದಂತೆ ಇಲ್ಲಿ ಕೂಡ ಯಾವುದೇ ಗ್ರೇಸ್ ಇರುವುದಿಲ್ಲ ಸ್ನೇಹಿತರೆ. ಇಲ್ಲಿ A1 ಸೀರೀಸ್ ಹಿಡ್ಕೊಂಡ್ರೆ ಕ್ವಶನ್ ನಂಬರ್ 5ಕ್ಕೆ 1 ಅಥವಾ 3 ಅಂದರೆ ಎ ಆಗಿರ್ಬೋದು ಅಥವಾ ಸಿ ಆಗಿರ್ಬೋದು. ಇವು 2ರಲ್ಲಿ ಯಾವುದಾದ್ರು ಕ್ಲಿಕ್ ಮಾಡಿದ್ದೇ ಆಗಿದ್ದರೆ ನಿಮಗೆ ಆನ್ಸರ್ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿ A1 ಸೀರೀಸಲ್ಲಿ 19ನೇ ಕ್ವಶನ್ ನೋಡಿ, ಇಲ್ಲಿ ಅವರು ಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಮುಂಚೆ 3 ಅಂತ ಕೊಟ್ಟಿದ್ದರು. ಸೊ ಅದೇ ರೀತಿಯಾಗಿ 48ನೇ ಕ್ವಶನ್ ನೋಡ್ತಾ ಬನ್ನಿ. ಅಲ್ಲಿ ಕೂಡ 1 ಅಥವಾ 3 ಅಂದರೆ ಎ ಅಥವಾ ಸಿ ಹಾಕಿದರೆ ಮಾತ್ರ ನಿಮಗೆ ಆನ್ಸರ್ ಬರುತ್ತದೆ. 58ನೇ ಕ್ವಶನಲ್ಲಿ ಆನ್ಸರ್ ಬಿ ಅಂತ ಹೇಳ್ತಿದ್ದಾರೆ, ಅಂದರೆ 2ನೇ ಆನ್ಸರ್ ಅಂತ ಹೇಳ್ತಿದ್ದಾರೆ. 74ನೇ ಕ್ವಶನ್ಗೆ ಬಂದರೆ ಆನ್ಸರ್ 3 ಅಂದರೆ ಸಿ ಆನ್ಸರ್ ಅಂತ ಹೇಳ್ತಿದ್ದಾರೆ. ಕೊನೆಯದಾಗಿ ನೋಡ್ತಾ ಬಂದರೆ ಇತಿಹಾಸಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ಕೂಡ ಯಾವುದೇ ಥರ ಅಂಕಗಳು ಕೇವಲ ಒಂದೇ ಒಂದು ಗ್ರೇಸ್ ಅಂಕ ಬಂದಿರುತ್ತದೆ. ಅದು ಫಾರ್ ಎಕ್ಸಾಂಪಲ್ ನೋಡ್ತಾ ಬಂದರೆ A1 ಸೀರೀಸಲ್ಲಿ ನೋಡಿರಿ, A1 ಸೀರೀಸಲ್ಲಿ ಕ್ವಶನ್ ನಂಬರ್ 5ಕ್ಕೆ ಗ್ರೇಸು, B1ನಲ್ಲಿ 55ನೇ ಕ್ವಶನ್ನು, C1ನಲ್ಲಿ 75ನೇ ಕ್ವಶನ್, D1ನಲ್ಲಿ 25ನೇ ಕ್ವಶನ್ಗೆ ಗ್ರೇಸ್ ಬಂದಿರುತ್ತದೆ. ಕಾಮನ್ ಆಗಿ ಎಲ್ರಿಗೂ ಈ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಗ್ರೇಸ್ ಅಂಕ ಪ್ರಕಟಿಸಲಾಗಿದ್ದು KE ಡಿಪಾರ್ಟ್ಮೆಂಟ್ ಅವರು ಒಂದು ಗ್ರೇಸನ್ನು ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಸಂಬಂಧಿಸಿದಂತೆ ಕೇವಲ 6 ಸಬ್ಜೆಕ್ಟ್ ಮಾತ್ರ ನಾವು ಇವತ್ತಿನ ವಿಡಿಯೋದಲ್ಲಿ ಗ್ರೇಸ್ ಅಂಕಗಳನ್ನು ವಿವರಿಸುತ್ತಾ ಹೋಗಿದ್ದೇವೆ. ಇನ್ನು ತಮಗೆ ಯಾವ ಸಬ್ಜೆಕ್ಟ್ ಬಂದಿಲ್ಲವೋ ಆ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ನಮಗೆ ಒಂದು ಕಮೆಂಟ್ ಮೂಲಕ ತಿಳಿಸಿ ನಾವು ಅದರ ವಿವರಣೆಯನ್ನು ನೀಡ್ತಾ ಹೋಗ್ತೇವೆ. ಸೊ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.